ಬೆಳಗಾವಿಯ ಸುವರ್ಣಸೌಧದ ಬಳಿ ರೈತರು ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಒಂದ್ ಕಡೆ ಅಧಿವೇಶನ, ಇನ್ನೊಂದು ಕಡೆ ರೈತರ ಆಕ್ರೋಶ. ವಿವಿಧ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಸುವರ್ಣ ಗಾರ್ಡನ್ನಿಂದ ಸುವರ್ಣಸೌಧ ಮುತ್ತಿಗೆ ಯತ್ನ ನಡೆದಿದೆ. ಮಾರ್ಗ ಮಧ್ಯೆಯೇ ಅನ್ನದಾತರನ್ನ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಹಾಗೂ ರೈತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಬರಬೇಕು ಅಂತೇಳಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಕೆಐಡಿಬಿಗೆ ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕಿಡಿಕಾರ್ತಾ ಇದ್ದಾರೆ. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಕಾವೇರಿ, ಕೃಷ್ಣ, ಮಹದಾಯಿ ಯೋಜನೆ ಜಾರಿಗೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಈ ಮಧ್ಯದಲ್ಲಿ ಪೊಲೀಸರು ಹಾಗೆ ರೈತರ ನಡುವೆ ಹಗ್ಗ ಜಗ್ಗಾಟ ಅಥವಾ ತಳ್ಳಾಟ ನೂಕಾಟ ನಡೀತಾ ಇದೆ ಅನ್ನುವಂತಹ ವಿಚಾರ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ಸಹದೇವ್? ಮಧು ನಾಗರಾಜನ್, ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇವತ್ತು ರೈತರು ಪ್ರತಿಭಟನೆಗಿಳಿದಿದ್ರು. ಬೆಳಗ್ಗೆಯಿಂದಲೂ ಕೂಡ ಕಾದು ಕುಳಿತರು. ಯಾವೊಬ್ಬ ಸಚಿವರು ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ರೈತರು ಸುವರ್ಣ ಗಾರ್ಡನ್ ಇದೀಗ ಸುವರ್ಣಸೌಧ ಮುತ್ತಿಗೆಗೆ ಆಗಮಿಸಿದ್ರು. ಸುಮಾರು 1 ಕಿಲೋಮೀಟರ್ ದೂರದಿಂದ, ಇಲ್ಲಿಂದ 1 ಕಿಲೋಮೀಟರ್, ನನ್ನ ಬಲಭಾಗದಲ್ಲಿ ತೋರಿಸ್ತೇನೆ, ಇಲ್ಲಿಂದ 1 ಕಿಲೋಮೀಟರ್ ದೂರದಿಂದ ಏನು ಹಿಂಬದಿಯಲ್ಲಿ ಅಂದ್ರೆ ಪೊಲೀಸರ ಕಣ್ತಪ್ಪಿಸಿ ರೈತರೆಲ್ಲರೂ ಕೂಡ ಈಗೇನು ತೋರಿಸ್ತಾ ಇದ್ದೇನೆ, ರಾಷ್ಟ್ರೀಯ ಹೆದ್ದಾರಿ 48 ಪೂನಾ ಬೆಂಗಳೂರು ಹೆದ್ದಾರಿಗೆ ನುಗ್ಗುತ್ತಾರೆ. ಅಲ್ಲಿಂದ ಈ ಒಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ ಮುಂದಾಗ್ತಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಸದ್ಯ ಇಲ್ಲಿ ನೂರಾರು ಪೊಲೀಸರು ಬಂದೋಬಸ್ತಿಗಾಗಿ ಜಮಾ ಇದ್ರೂ ಕೂಡ ರೈತರನ್ನ ತಡೆಯುವಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ವಿಫಲರಾಗ್ತಾರೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಯಾವಾಗ ಅವ್ರನ್ನ ತಡೆಯೋಕೆ ಮುಂದಾಗ್ತಾರೆ, ಅವ್ರನ್ನ ಕಣ್ತಪ್ಪಿಸಿ ಸುವರ್ಣಸೌಧ ಈಗೇನು ತೋರಿಸ್ತಾ ಇದ್ದೇನೆ, ಇದು ಸುವರ್ಣಸೌಧದ ಮುಂಭಾಗದಲ್ಲಿರುವಂತಹ ಮುಖ್ಯ ಗೇಟ್ ಆಗಿರುವಂತದ್ದು. ಇಲ್ಲಿಂದ ಸುವರ್ಣಸೌಧ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೇನೆ. ಈ ಗೇಟ್ ದಾಟಿದ್ದೆ ಆದ್ರೆ ಸಹಜವಾಗಿ ಈಸಿಯಾಗಿ ರೈತರು ಸುವರ್ಣಸೌಧವನ್ನ ನುಗ್ತಾ ಇದ್ರು. ಇಲ್ಲಿ ರೈತರ ಆಕ್ರೋಶ ಏನಂತಂದ್ರೆ, ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಬಂದರೂ ಕೂಡ ಯಾವೊಬ್ಬ ಸಚಿವರು ರೈತರ ಒಂದು ಅಳಲನ್ನ ಕೇಳಕ್ ಬಂದಿಲ್ಲ ಅನ್ನುವಂಥ ಆಕ್ರೋಶ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಾಕಷ್ಟು ಬೇಡಿಕೆಗಳನ್ನ, ಭೂಸ್ವಾಧೀನ ಕಾಯ್ದೆ ವಾಪಸ್ ಪಡಿಬೇಕು ಅನ್ನುವಂತಹದ್ದು ಮುಖ್ಯ ಒಂದು ಬೇಡಿಕೆಯನ್ನು ಇಟ್ಕೊಂಡು, ಅದರ ಜೊತೆಗೆ ವಿವಿಧ 17 ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಪ್ರತಿಭಟನೆ ಆಲಿಸೋಕೆ ರೈತರ ಬಳಿ ಯಾರು ಕೂಡ ಸರ್ಕಾರದ ಪ್ರತಿನಿಧಿಗಳು ಬರಲಿಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈಗ ರೈತರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿರುವಂತದ್ದು. ಈಗ ಸದ್ಯ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಅದರ ಜೊತೆಗೆ SP ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಪೊಲೀಸರ ರೈತರನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರುವಂತದ್ದು. ಸದ್ಯ ADGP ಕಾನೂನು ಸುವ್ಯವಸ್ಥೆ ADGP ಕೂಡ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ಅವ್ರನ್ನೂ ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಬೆಳಗ್ಗೆಯಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದರು, ಸರ್ಕಾರದ ಯಾರು ಕೂಡ ಪ್ರತಿನಿಧಿ ಬರಲಿಲ್ಲ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ತಡೆಯೋಕೆ ಮುಂದಾಗಿರುವಂಥದ್ದು. ಆಮೇಲೆ ಮಾತಾಡ್ತೀನಿ. ಶಾಂತ ಇದೆ, ಶಾಂತ ಇದೆ, ಎಲ್ಲ ಶಾಂತ ಇದೆ, ಟ್ರಾಫಿಕ್ ಕ್ಲಿಯರ್ ಆಗ್ತದೆ, ಮಾತಾಡ್ತೀನಿ ಆಮೇಲೆ. ಸೊ ಇದು
ಸೊ ಇದು ಸದ್ಯ ಈಗ ಒಂದ್ ಕಡೆ ಎಡಿಜಿಪಿ ಅವರ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಇಡೀ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸದ್ಯ ಸುವರ್ಣ ಗಾರ್ಡನ್ ನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಯಾರು ಬಂದಿಲ್ಲ ಅನ್ನುವಂಥದ್ದು ಕಿಚ್ಚು ಒಂದ್ ಕಡೆ ಆದ್ರೆ, ಈಗ ಏನು ರೈತರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಅವ್ರನ್ನ ಬಿಟ್ಟು ಇನ್ನಷ್ಟು ರೈತರು ಕೂಡ ಏನು ಸ್ಥಳದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಕಾರಿಗೆ ಗೆರವು ಹಾಕಿ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂತದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.